ಹಾಯ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ರೀಲ್ಗೆ. ಸೊ ಇಲ್ಲಿ ನೋಡ್ತಾ ಇರೋಂಥ ನೀವು ಅರೇಬಿಕಾ ಬಂದು ಚಂದ್ರಗಿರಿ ತಳಿ ಇದು ನೋಡ್ತಾ ಇರಲ್ಲ. ಸೊ 5.5 6 ಅಡಿ ಕೂತಿದೆ. ಒಂದೊಂದು ಕಡೆ 5.5 ಅಡಿ ಇದೆ, ಒಂದು ಕಡೆ 6 ಅಡಿ ಇದೆ ಡಿಸ್ಟೆನ್ಸ್ ಬಂದು ಗ್ಯಾಪಿಗೆ. ಇದು 4th ಇಯರ್ ಪ್ಲ್ಯಾಂಟು, ಅಂದರೆ ವಿತೌಟ್ ಇರಿಗೇಷನ್ನು. ಸೊ ಮಳೆಯಲ್ಲೇ ಹೂವಾಗಿರುವಂಥದ್ದು ಇದು. ಸೊ ರೀಸೆಂಟಾಗಿ ಮಳೆ ಆಗಿದ್ದರಿಂದ ಹೂವಾಗಿರುವಂಥದ್ದು ಕಾಣ್ತಾ ಇಲ್ಲ. ಸೊ 4th ಇಯರ್ ಚಂದ್ರಗಿರಿ ಗಿಡ ನೋಡ್ಬೋದು ನೀವು. ಚಂದ್ರಗಿರಿ ಗಿಡನೂ ಚೆನ್ನಾಗಿದೆ, ಬಟ್ ಚೆನ್ನಾಗಿಲ್ಲ ಅಂತೆಲ್ಲ. ರೆಕ್ಕೆಗಳಲ್ಲಿ ನಿಮಗೆ ನೋಡಿ ಈ ಥರ ಮೇಲೆ ಹೋಗುತ್ತೆ, ರಫ್ ಇರುತ್ತೆ ಸ್ವಲ್ಪ ಗಿಡಗಳು. ಕಾಯಿ ಕೂಡ ದಪ್ಪತಿನೂ ಮಸಮು ಬರೋದು ಕೂಡ ತುಂಬ ಇದೆ, ಕಾಣ್ತಾ ಇದೆಯಲ್ಲ. ಇದೆಲ್ಲ 3.5-4 ವರ್ಷದ ಚಂದ್ರಗಿರಿ ಗಿಡಗಳು ಎಲ್ಲ ಫಸ್ಟಿಗೆ ರೆಡಿ ಆಗಿರುವಂಥದ್ದು, ಫುಲ್ಲು ಕಂಪ್ಲೀಟಾಗಿ ಕಾಣ್ತಾ ಇದೆಯಲ್ಲ ನೋಡಿ. ಸೀಡ್ ಸೆಲೆಕ್ಷನಲ್ಲಿ ಮಿಸ್ ಆದಾಗ ನಾನು ಹಿಂದಿನ ರೀಲ್ಗಳು ತಿಳಿಸ್ಕೊಟ್ಟಂಗೆ ಗಿಡ ಅಂತಲೇ ತಂದು ಹಾಕ್ತೀವಿ, ಬಟ್ ಇದರ ಸೆಲೆಕ್ಷನ್ ಗಿಡಗಳು ಮಿಕ್ಸ್ ಆಗುತ್ತೆ. 659 ಗಿಡಗಳು ಈ ಥರ ಮಿಸ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಬಟ್ ಇದು ರೋಬಸ್ಟಾದಲ್ಲಿ ಜಾಸ್ತಿ ಆಗೋಂಥದ್ದು, ಸೆಲೆಕ್ಷನಲ್ಲಿ ಸ್ವಲ್ಪ ಅಂದರೆ ಅರೇಬಿಕಾದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಿ ನೋಡ್ಬೋದು ನೋಡಿ, ಇದು ಕೂಡ 659 ಗಿಡನೇ ಮಿಸ್ ಆಗಿ ಬಂದಿರುವಂಥದ್ದು. ಬಾಕಿ ಇದೆಲ್ಲ ಚಂದ್ರಗಿರಿ ಕಾಣ್ತಾ ಇದೆಯಲ್ಲ ನೋಡಿ, ಇದೆಲ್ಲ ಚಂದ್ರಗಿರಿ ಗಿಡನೇ ಫುಲ್ಲು. ಒಂದು ಕಡೆ 5.5 ಅಡಿ ಕೂತಿದೆ, ಒಂದು ಕಡೆ 6 ಅಡಿ ಕೂತಿದೆ. ಬಟ್ ಆ ಕಡೆ ಎಲ್ಲ ನಿಮಗೆ ಕಾಣ್ತಾ ಇರ್ಬೋದು, ಆ ಕಡೆ ಬಿಸಿಲು ಜಾಸ್ತಿಯಾಗಿ ಈ ಥರ ಆಗಿದೆ. ಬಟ್ ಈ ಕಡೆ ನೆರಳು ಇರೋದ್ರಿಂದ ನಿಮಗೆ ಚಂದ್ರಗಿರಿ ಗಿಡಗಳೆಲ್ಲ ಚೆನ್ನಾಗಿದೆ. ಬಟ್ ಆ ಕಡೆ ಎಲ್ಲ ದೂರಕ್ಕೆ ಹೋಗ್ತಾ ಬರೀ ಸಿಂಗಲ್ ಶೇಡ್ ಡೆಕೋರೇಷನ್ ಮಾಡಿರೋದು, ಸಿಂಗಲ್ ಅಂದರೆ ಸೆಕೆಂಡರಿ ನೆರಳಲ್ಲಿ ಮಾಡಿರೋವಂಥದ್ದು. ಮೇಲ್ಗಡೆ ನಿಮಗೆ ಪ್ರೈಮರಿ ನೆರಳಿಲ್ಲ ಇದರಲ್ಲಿ, ಆದರೆ ಮರದ್ದು ನೆರಳಿಲ್ಲ. ಆ ಕಡೆ ಎಲ್ಲ ಕಾಣ್ತಾ ಇದೆಯಲ್ಲ, ಮರದ ನೆರಳಿಲ್ಲ, ಬರೀ ಹಾಲ್ವಾಣದ ನೆರಳಲ್ಲೇ ಮಾತ್ರ ಇರುವಂಥದ್ದು. ಬಿಸಿಲು ಬಂದರೆ ಹಾಲ್ವಾಣದ ಎಲೆ ಉದುರಿಸುತ್ತೆ, ಅವಾಗ ಕೆಳಗಡೆ ಗಿಡಗಳು ನಿಮಗೆ ಆಟೋಮೆಟಿಕಲಿ ಬತ್ತುತ್ತೆ. ಹಾಗಾಗಿ ಮೇಲ್ಗಡೆ ನೆರಳು ಇಟ್ಕೋಬೇಕು, ಪ್ರೈಮರಿ ನೆರಳು ಮತ್ತು ಸೆಕೆಂಡರಿ ನೆರಳು ಎರಡನ್ನೂ ಕೂಡ ಇಟ್ಕೊಂಡ್ರೆ ಕಾಫಿ ಗಿಡಗಳು ನಿಮಗೆ ಈ ಥರ ಬರುತ್ತೆ. ಇಲ್ಲಾಂದರೆ ಆ ಕಡೆ ಇದೆಯಲ್ಲ ಗಿಡಗಳು ತೋರಿಸ್ತೀನಿ. ಹಾಗಾಗಿ ಕಾಫಿ ಗಿಡದಲ್ಲಿ ಅರೇಬಿಕಾದಲ್ಲಿ ನೆರಳು ಎಷ್ಟು ಮುಖ್ಯ ಅನ್ನೋದು ಸೊ ಇಲ್ಲಿ ಡಿಪೆಂಡ್ ಆಗುತ್ತೆ ನಿಮಗೆ. ನೋಡಿ ಕಾಣ್ತಾ ಇಲ್ಲ. ಸೊ ಮೊದಲು ಹಳ ಬೆಳೆದಿದೆ, ಬಟ್ ನಿಮ್ಗೆ ಅಲ್ಲಿ ಕಾಣ್ತಾ ಇರೋದು ದೂರದಲ್ಲೆಲ್ಲ ನೋಡಿ ಬರೀ ಹಾಲು ಮಾಡೋದು ನೆರಳಲ್ಲೇ ಇರೋದ್ರಿಂದ ಸ್ವಲ್ಪ ಗಿಡಗಳೆಲ್ಲ ಬತ್ತಂಗಾಗಿದೆ. ಇದಕ್ಕೆ ನೀರು ಬ್ಯಾಕಿಂಗ್ ಮಾಡ್ಕೋಬೇಕಾಗತ್ತೆ, ನೀರಿನ ವ್ಯವಸ್ಥೆ ಎಲ್ಲ ಕಾಣ್ತಾ ಇಲ್ಲ. ಹಳ ಬೆಳೆದಿದೆ ಅಷ್ಟೇ, ಬಟ್ ಗಿಡಗಳೆಲ್ಲ ಚೆನ್ನಾಗಿದೆ ನೋಡಿ. ಸೆಕೆಂಡರಿ ಮತ್ತು ಪ್ರೈಮರಿ ನೆರಳು ಎರಡೂ ಕೂಡ ನಿಮ್ಗೆ ನೆರಳಿಂದು ಇದ್ದರೆ ಗಿಡಗಳು ನಿಮಗೆ ಈ ಥರ ಕಾಣುತ್ತೆ. ಇದು ಚಂದ್ರಗಿರಿ ತಳಿ. ನೆರಳಿಲ್ಲ ಅಂದರೆ ಆ ಥರ ಆಗುತ್ತೆ, ಬರೀ ಒಂದೇ ನೆರಳಲ್ಲಿ ಮೇಂಟೈನ್ ಮಾಡ್ತೀರಾ ಅಂದರೆ. ಇಲ್ಲಿ ನಿಮಗೆ ಈ ಕಡೆ ತೋಟದ್ದು ಮರದ ನೆರಳು ಬರುತ್ತೆ, ಈ ಕಡೆ ಪಕ್ಕದ್ದು, ಮತ್ತು ಹಾಲ್ವಾಣದ ನೆರಳು ಕೂಡ ಇದೆ. ಹಾಗಾಗಿ ಗಿಡಗಳು ಚೆನ್ನಾಗಿದೆ. ಗಿಡಗಳು ಅಂದರೆ ಮಣ್ಣಲ್ಲಿ ಮಾಯ್ಶ್ಚರ್ ಇರುತ್ತೆ, ಮಾಯ್ಶ್ಚರ್ ಬೇಗ ಆರೋದಿಲ್ಲ, ಹಾಗಾಗಿ ಗಿಡಗಳು ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ. ಇದಾಗಿತ್ತು ಇವತ್ತಿನೊಂದು ರೀಲು. ಶೇಡ್ ಬಗ್ಗೆ ಇಂಪಾರ್ಟೆನ್ಸು ಹೇಳಿದ್ದೀನಿ, ಯಾವ ಥರ ಪ್ರೈಮರಿ ಮತ್ತು ಸೆಕೆಂಡರಿ ಯಾವ ಥರ ನೆರಳು ಇಟ್ಕೋಬೇಕು ಅಂತ. ಸೊ ಇನ್ನೂ ಯಾರು ಫಾಲೋ ಮಾಡ್ಕೊಂಡಿಲ್ಲ, ದಯವಿಟ್ಟು ಫಾಲೋ ಮಾಡ್ಕೊಂಡು ಹೇಳ್ತಾ ಇದೀನಿ. ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.